ಹಾಯ್ ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಮಸಾಲ ವಡ ಕಡಲೆಬೇಳೆಯಿಂದ ಮಸಾಲ ವಡವನ್ನು ಯಾವ ರೀತಿಯಾಗಿ ಮಾಡೋದು ಅಂತೇಳಿ. ಇಲ್ಲಿ ನಾನು ಕಡಲೆಬೇಳೆ ನೀರಲ್ಲಿ ನೆನೆ ಹಾಕೋದಕ್ಕೆ ಇಟ್ಟಿದ್ದೀನಿ. ನೋಡಿ, ಈ ಥರ ಕಟ್ ಹಾಕಬೇಕು. ಅಂದರೆ 4 to 5 ಅವರ್ಸ್ ನೆಂದರೆ ಸಾಕು, ಜಾಸ್ತಿ ಬೇಡ. ಕಡಲೆಬೇಳೆಯಿಂದ ಮಸಾಲ ವಡ ಯಾವ ರೀತಿಯಾಗಿ ಮಾಡೋದು ಅಂತ ಇದನ್ನೀಗ ಫಸ್ಟು ಚೆನ್ನಾಗಿ ತೊಳಿಬೇಕು. ಚೆನ್ನಾಗಿ ತೊಳೆದ ನಂತರ ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ಹಾಗೆಯೇ ಇನ್ನೊಂದು ಏನಂತ ಹೇಳಿದರೆ, ಜಾಸ್ತಿ ಇದನ್ನು ನೆನೆಸೋದಕ್ಕೆ ಹೋಗಬೇಡಿ. 6 ಅವರ್ಸ್ ಎಲ್ಲ 4 ಅವರ್ಸು ಸಾಕಾಗುತ್ತೆ. ಫಸ್ಟಿಗೆ ಏನು ಮಾಡಬೇಕು ಅಂತಂದರೆ, ಮಿಕ್ಸಿ ಜಾರಿಗೆ ಈ ಕಡಲೆಬೇಳೆ, ಸ್ವಲ್ಪ ಕಡಲೆಬೇಳೆಯನ್ನು ಹಾಕ್ಕೊಳ್ಳಿ. ಆನಂತರ ಶುಂಠಿ ಆದ ನಂತರ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಹಾಕಿದ ನಂತರ ನೆಕ್ಸ್ಟು ಕರ್ಬೇವಿನ ಸೊಪ್ಪು ಎಲ್ಲವನ್ನು ಹಾಕ್ಕೊಳ್ಬೇಕು. ನೆಕ್ಸ್ಟು ಈರುಳ್ಳಿ ಸ್ವಲ್ಪ ಹಾಕ್ಕೊಳ್ಬೇಕು, ಸ್ವಲ್ಪ ಮತ್ತೆ ಬೇಕು. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ವಲ್ಪ ಸಬ್ಸಿಗೆ ಸೊಪ್ಪು. ಇದು ರುಬ್ಬೋದಕ್ಕೆ ಹಾಕೋದಕ್ಕೆ ಬೇಡ, ಇದು ಹಿಟ್ಟು ಕಲಿಸ್ಬೇಕಾದ್ರೆ ಹಾಕೋದು. ನೆಕ್ಸ್ಟು ಇಲ್ಲಿ ಸ್ವಲ್ಪ ಕೊತ್ತಂಬರಿ, ಫ್ಲೇವರ್ಗೋಸ್ಕರ ಕೊತ್ತಂಬರಿ. ನೆಕ್ಸ್ಟ್ ಬಂದು ಜೀರಿಗೆ. ಆಮೇಲೆ ಇಲ್ಲಿ ಹಸಿರು ಮೆಣಸಿನಕಾಯಿಯ ಬದಲು ಒಣಮೆಣಸು ಹಾಕ್ತಾ ಇದ್ದೀವಿ. ಸ್ವಲ್ಪ ಖಾರದಿರುವ ಒಣಮೆಣಸು. ಹಸಿರು ಮೆಣಸಿನಕಾಯಿ ಗ್ಯಾಸ್ಟಿಕ್ ಅದಕ್ಕೆ. ಆಮೇಲೆ ಒಂದು ಸಣ್ಣ ತುಂಡು ಚಕ್ಕೆ ಸ್ವಲ್ಪ ಜಾಸ್ತಿ ಹಾಕಿದರೂ ಏನು ತೊಂದರೆ ಇಲ್ಲ. ನೆಕ್ಸ್ಟ್ ಇಲ್ಲಿ ನೋಡಿ, ಖಾರಕ್ಕೆ ಒಣಮೆಣಸು ಖಾರದು. ಇದನ್ನು ಇವಾಗ ನಾವು ಸ್ವಲ್ಪ ನುಣ್ಣಗೆ ರುಬ್ಕೊಳ್ಬೇಕು. ನುಣ್ಣಗೆ ಅಂದರೆ ಪೇಸ್ಟ್ ಥರ ಮಾಡ್ಕೊಳ್ಳೋದಲ್ಲ. ನೀರು ಹಾಕೋದಿಕ್ಕೆ ಹೋಗಬೇಡಿ, ನೀರು ಸ್ವಲ್ಪನೂ ಹಾಕೋದಿಕ್ಕಿರಲ್ಲ. ನೋಡಿ ಈ ಥರ, ಓಕೆನಾ? ಫುಲ್ಲು ನುಣ್ಣಗೇನೂ ಅಲ್ಲ, ತರಿನೂ ಅಲ್ಲ, ಅಂದರೆ ಫುಲ್ಲು ಪೇಸ್ಟ್ ಥರ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸ್ವಲ್ಪ ಜಾಸ್ತಿ ಇದನ್ನು ರುಬ್ಕೊಳ್ಬೇಕು. ಇದೀಗ ಮಸಾಲೆ ಮತ್ತು ಕಡಲೆಬೇಳೆ ಇದೆಲ್ಲ ರುಬ್ಬಿದಾಗಿದೆ. ಇವಾಗ ಇದನ್ನು ತರಿಯಾಗಿ ರುಬ್ಕೊಳ್ಬೇಕು. ಅಂದರೆ ಜಸ್ಟ್ ನೀವು ಇದರಲ್ಲಿ ನೋಡಿ, ಈ ಥರ ಆದರೆ ಸಾಕು. ಅದು ಯಾಕೆ ಫಸ್ಟ್ ಇದು ನಾವು ಸ್ವಲ್ಪ ನುಣ್ಣಗೆ ರುಬ್ಕೊಳ್ಬೇಕಂದ್ರೆ ಅಂಟು ಬರಬೇಕಲ್ವಾ? ಅದು ಅಂಟು ಬರೋದಕ್ಕೆ ನಾವು ಸ್ವಲ್ಪ ಅದನ್ನು ನುಣ್ಣಗೆ ರುಬ್ಕೊಳ್ಬೇಕು. ಇವಾಗ ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಮತ್ತು ನೀರುಳ್ಳಿ ಇದೆಲ್ಲ ಹಾಕ್ಕೊಂಡು ಈಗ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಳ್ಳಿ. ಇದಕ್ಕೆ ನಾವು ಸ್ವಲ್ಪನೂ ನೀರನ್ನು ಆ್ಯಡ್ ಮಾಡಬಾರ್ದು, ಓಕೆ? ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಇದು ಮಾಡ್ಕೊಳ್ಬೇಕು. ನಾನು ಹೇಳ್ದೆಲ್ಲ, ಫಸ್ಟಿಗೆ ಮಾತ್ರ ಸ್ವಲ್ಪ ಕಡಲೆಬೇಳೆ ಹಾಕಿ ಮಸಾಲೆಗಳನ್ನು ರುಬ್ಕೊಳ್ಳೋದು. ಫುಲ್ಲು ಪೇಸ್ಟ್ ಥರ ಅಲ್ಲ, ಒಂದು ನಿಮ್ಗೆ ಗೊತ್ತಾಗುತ್ತಲ್ವ, ಅಂದಾಜು ಸಿಗುತ್ತೆ, ಇದಿಷ್ಟು ಸಾಕು ಅಂತೇಳಿ. ಅಂದರೆ ಅದು ಅಂಟಬೇಕು. ನೆಕ್ಸ್ಟ್ ನಾವು ಕಡಲೆಬೇಳೆಗಳನ್ನು ಜಸ್ಟ್ ಸ್ವಲ್ಪ ತರಿಯಾಗಿ ರುಬ್ಕೊಂಡ್ರೆ ಆಯಿತು. ಅಂದರೆ ಅದರಲ್ಲಿ ಕಡಲೆಬೇಳೆ ಇರಬೇಕು, ನಮಗೆ ತಿನ್ನಬೇಕಾದ್ರೆ ಸಿಗಬೇಕು. ನೀವು ಅದನ್ನು ನುಣ್ಣಗೆ ರುಬ್ಬಿದ್ರಿಂತಾದರೆ ಅದು ಮಸಾಲ ವಡೆನೇ ಆಗಲ್ಲ. ನಾವು ತುಳುವಲ್ಲಿ ಚಟ್ಟಂಬಡೆ ಅಂತೇಳಿ ಹೇಳ್ತೇವೆ. ಚಟ್ಟಂಬಡೆ ಅಂತೇಳಿದರೆ ಭಾರಿ ಫೇಮಸ್. ಇದು ಮಸಾಲೆಗಳನ್ನೆಲ್ಲ ಹಾಕಿ ಮಾಡುವಂಥದ್ದು. ಕನ್ನಡದಲ್ಲಿ ನಾವು ಮಸಾಲ ವಡ ಅಂತ ಹೇಳ್ತೀವಿ, ಕಡಲೆಬೇಳೆಯಿಂದ ಮಾಡುವುದು. ಇದನ್ನಿವಾಗ ಈ ಥರ ಎಲ್ಲ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಇದಕ್ಕೆ ಬೇಗ ಉಪ್ಪು ಜಾಸ್ತಿ ಆಗಿಬಿಡುತ್ತೆ, ಸೊ ನೋಡ್ಕೊಂಡು ಉಪ್ಪನ್ನು ಹಾಕ್ಕೊಳ್ಬೇಕು. ಆಮೇಲೆ ಇದರಲ್ಲಿ ಅಲ್ಲಲ್ಲಿ ಒಂದೊಂದು ಇಡೀ ಕಡಲೆಬೇಳೆ ಇರಬೇಕು. ಅಂದರೆ ನಾನು ಹೇಳ್ದಲ್ವ, ಸ್ವಲ್ಪ ತರಿಯಾಗಿ ರುಬ್ಕೊಂಡ್ರೆ ಆಯಿತು, ಫುಲ್ಲು ನುಣ್ಣಗೆ ರುಬ್ಕೊಳ್ಳೋದಕ್ಕೆ ಹೋಗಬೇಡಿ. ಇವಾಗ ಸಣ್ಣದಾಗಿ ಈ ಥರ ಉಂಡೆ ಥರ ಮಾಡಿಕೊಂಡು ಈ ಥರ ಜಸ್ಟ್ ನೀವು ಪ್ರೆಸ್ ಮಾಡಿಬಿಟ್ಟು ಹಾಕಿದರೆ ಆಯಿತು, ಓಕೆನಾ? ಆಮೇಲೆ ಎಣ್ಣೆಯಲ್ಲಿ ಬಿಡಬೇಕಾದ್ರೂ ಅಷ್ಟೇ, ಬಿಡಬೇಕಾದ್ರೆ ಕರೆಕ್ಟಾಗಿ ನೋಡಿಕೊಂಡು ಇದು ಮಾಡಿ, ಇಲ್ಲಾಂದರೆ ಅದು ಸೈಡ್ ಇದೆಲ್ಲ ಬಿಟ್ಕೊಳ್ಳುತ್ತೆ. ಸೊ ಕರೆಕ್ಟಾಗಿ ನೋಡಿಕೊಂಡು ಎಣ್ಣೆಯಲ್ಲಿ ಬಿಡಬೇಕು. ನೋಡಿ, ಇದು ಬೇಗನೆ ಆಗೋಗ್ಬಿಡುತ್ತೆ, ಓಕೆನಾ? ತುಂಬ ಕಷ್ಟ ಏನಿಲ್ಲ. ಮಾರ್ನಿಂಗ್ ನಾನು ಬ್ರೇಕ್ಫಾಸ್ಟಿಗೆ ಇಡ್ಲಿ ಮಾಡಿದ್ದೆ. ಇಡ್ಲಿ ಮತ್ತು ನುಗ್ಗೆಕಾಯಿ ಬದನೆ ಸಾರು. ಹಾಗಾಗಿ ಮಸಾಲ ವಡೆ ಕೂಡ ಇರಲಿ ಅಂತೇಳಿ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ನಾವು ನೋ ಸೋಡಾ, ಓಕೆನಾ? ಸೋಡಾ ಸ್ವಲ್ಪನೂ ಹಾಕಿಲ್ಲ. ಸೊ ಬಿಸಿ ಇರಬೇಕಾದ್ರೆ ತಿನ್ನಬೇಕಾದ್ರೆ ಗರಿ ಆಗಿರುತ್ತೆ ಸ್ವಲ್ಪ ಹೊತ್ತು. ಆಮೇಲೆ ನೀವು ಟೈಮಿಂಗ್ ಸ್ವಲ್ಪ ಆಚೆ ಆದರೆ, ಅಂದರೆ 2 hours 3 hours ಎಲ್ಲ ಬಿಟ್ಟು ತಿಂದಾಗ ಸ್ವಲ್ಪ ಅದು ಇದಾಗುತ್ತೆ. ಸೊ ಅಷ್ಟು ತನಕ ಬಿಸಿ ಗರಿ ಆಗಿರುತ್ತೆ. ಸೊ ಸೋಡಾ ಇದಕ್ಕೆ ಏನು ಕೂಡ ಹಾಕಿಲ್ಲ. ಸೊ ನಂತರ ಫಸ್ಟ್ ನೀವು ಫುಲ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ನಂತರ ಸಣ್ಣ ನೋಡಿ, ಇಲ್ಲಿ ಒಂದು ಬಿಡಬೇಕಾದ್ರೆ ಸೈಡಲ್ಲಿ ಬಿಟ್ಕೊಂಡಿದೆ ನೋಡಿ, ಈ ಥರ. ಸೊ ಏನು ಅಂತ ಹೇಳಿದರೆ, ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡಿದ್ದನ್ನು ಬೇಯಿಸ್ಕೊಳ್ಬೇಕು. ನೋಡಿ, ಈಗ ಇದೆಲ್ಲ ಆಯಿತು ನೋಡಿ. ಸೊ ಈ ಕಲರ್ನಲ್ಲಿ ಬರುತ್ತೆ. ನೀವು ಒಣಮೆಣಸು ಹಾಕಿರೋದ್ರಿಂದ ಕಲರ್ ಈ ಥರ ಸ್ವಲ್ಪ ಲೈಟ್ ಕೆಂಪು ಕಲರಲ್ಲಿ ಬರುತ್ತೆ ಮಸಾಲ ವಡ. ತುಂಬ ಸಖತ್ತಾಗಿರುತ್ತೆ ತಿನ್ನೋದಕ್ಕೆ, ಓಕೆನಾ?
ಏನು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೂ ಮಾಡ್ಬೋದು ಅಥವಾ ಈವ್ನಿಂಗ್ ನೀವು ಟೀ ಜೊತೆನೂ ತಿನ್ಬೋದು, ಏನು ತೊಂದರೆ ಇಲ್ಲ ನೋಡಿ. ಇವಾಗ ಮಸಾಲ ವಡೆ ರೆಡಿಯಾಗಿದೆ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ಇಲ್ಲಿ ಕಡಲೆಬೇಳೆ ಈ ಥರ ಇರಬೇಕು ನೋಡಿ, ಈ ಥರ ಇದ್ರೇ ಅದಕ್ಕೆ ಒಂದು ಏನು ಫುಲ್ಲು ನುಣ್ಣಗೆ ರುಬ್ಕೊಂಡ್ರೆ ಅದು ಚೆನ್ನಾಗಿರಲ್ಲ ತಿನ್ನೋದಕ್ಕೂ, ಟೇಸ್ಟು ಅಷ್ಟೊಂದು ಚೆನ್ನಾಗಿರಲ್ಲ ಅದು, ಓಕೆನಾ. ಅದಕ್ಕೋಸ್ಕರ ಇವಾಗ ಮತ್ತೆ ಪುನಃ ಇದೆ ಅದನ್ನೀಗ ನಿಮಗೆ ಯಾವುದಾದ್ರೂ ರಿಕ್ವೆಸ್ಟೆಡ್ ರೆಸಿಪಿ ವೀಡಿಯೋಗಳು ಬೇಕು ಅಂತಿದ್ರೆ ಕಮೆಂಟ್ ಹಾಕಿ. ಇನ್ನೂ ರೆಸಿಪಿ ವೀಡಿಯೋಗಳಿದೆ ಹಾಗೆ ಮಾಡಿರೋದು, ರೆಸಿಪಿ ವೀಡಿಯೋ ಇದೆ, ಟೈಲರಿಂಗ್ ವೀಡಿಯೋಸ್ ಎಲ್ಲ ಮಾಡಿ ಇಟ್ಕೊಂಡಿದ್ದೇನೆ, ಒಂದೊಂದೇ ವೀಡಿಯೋ ಅಪ್ಲೋಡ್ ಮಾಡ್ತೇನೆ. ಸ್ವಲ್ಪ ಹೊಲಿಯೋದು ಬ್ಯುಸಿ ಇರೋದ್ರಿಂದ ವಾಯ್ಸ್ ಕೊಡೋಕ್ಕಾಗ್ತಾಯಿಲ್ಲ, ಆದರೂ ಗ್ಯಾಪಲ್ಲಿ ವಾಯ್ಸ್ ಕೊಟ್ಟು ವೀಡಿಯೋಗಳನ್ನ ಹಾಕ್ತಾ ಇದ್ದೇನೆ ನಾನು. ವೀಡಿಯೋ ಇದೆ, 4-5 ವೀಡಿಯೋ ಮಾಡಿ ಇಟ್ಕೊಂಡಿದ್ದೆ, ಬಟ್ ವೀಡಿಯೋ ಹಾಕೋದಕ್ಕೆ ಟೈಮ್ ಇಲ್ಲ, ವಾಯ್ಸ್ ಕೊಡಬೇಕಲ್ಲ, ಅದೇ ಒಂದು ವಾಯ್ಸ್ ಕೊಟ್ಟಾದ ನಂತರ ಪರವಾಗಿಲ್ಲ ವೀಡಿಯೋ ಅಪ್ಲೋಡ್ ಮಾಡಿಬಿಡ್ಬೋದು. ವಾಯ್ಸ್ ಕೊಡಬೇಕಾದ್ರೆ ಸೈಡ್ ಆಚೆ ಈಚೆ ಎಲ್ಲ ಮಾತಾಡೋ ಹಾಗಿಲ್ಲವಲ್ಲ, ಅದಕ್ಕೋಸ್ಕರ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಇವಾಗ ಒಂದು ಸೈಡ್ ಬೆಂದ ನಂತರ ಇನ್ನೊಂದು ಸೈಡ್ ಈ ಥರ ಹಾಕ್ಕೊಳ್ಬೇಕು, ಚೆನ್ನಾಗಿರುತ್ತೆ ಕಡಲೆಬೇಳೆ ವಡೆ. ಅಂದರೆ ಯಾವತ್ತು ಇದನ್ನು ನಾವು ತುಂಬ ಸಲ ಮಾಡಿದ್ದೀವಿ, ಓಕೆನಾ. ಒಂದು 4-5 ಸಲ ಜಾಸ್ತಿ ಆಗಿದೆ, ಒಂದು 6-7 ಸಲ ಮಾಡಿದ್ದೀವಿ ಅಂತ ಅನಿಸುತ್ತೆ. ಮಸಾಲ ವಡೆ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಇದಕ್ಕೆ ಸಬ್ಸಿಗೆ ಸೊಪ್ಪು ಬೇಕು ಅಂತಲೇ ಏನಿಲ್ಲ. ಈಗ ಕೆಲವರಿಗೆ ಏನಂತ ಹೇಳಿದರೆ ಸಬ್ಸಿಗೆ ಸೊಪ್ಪು ನಮ್ಮ ಕಡೆ ಸಿಗಲ್ಲ, ಅಂದರೆ ಕೆಲವೊಂದು ಕಡೆ ಸಿಗಲ್ಲ ಸಬ್ಸಿಗೆ ಸೊಪ್ಪು, ಓಕೆನಾ. ಸಬ್ಸಿಗೆ ಸೊಪ್ಪು ಸಿಕ್ಕಿಲ್ಲ ಅಂದರೆ ಏನು ಮಾಡಬೇಕು, ಸಿಕ್ಕಿಲ್ಲ ಅಂದ್ರೂ ತೊಂದರೆ ಇಲ್ಲ, ಓಕೆನಾ. ಅದು ಬೇಕು ಅಂತಲೇ ಏನಿಲ್ಲ, ಕೊತ್ತಂಬರಿ ಸೊಪ್ಪು ಹಾಕಿರ್ತೀರಲ್ವಾ, ಸೊ ಅದು ಬೇಕು ಅಂತ ಏನಿಲ್ಲ, ಅದನ್ನು ಹಾಕದೇನೂ ಕೂಡ ಮಾಡ್ಬೋದು. ನೆಕ್ಸ್ಟ್ ಇದು ಹಾಲಿನ ಪೌಡ್ರಿಂದ, ಅಂಗನವಾಡಿಯಲ್ಲಿ ಹಾಲಿನ ಪೌಡ್ರ್ ಸಿಗುತ್ತೆ ನೋಡಿ, ಅದರಿಂದ ಮಾಡಿರೋ ಪೇಡ. ಸೊ ನಿಮಗೆ ಈ ರೆಸಿಪಿ ವಿಡಿಯೋ ಬೇಕು ಅಂತಿದ್ರೆ ಕಾಮೆಂಟ್ ಹಾಕಿ, ನೆಕ್ಸ್ಟ್ ನಾನು ವಿಡಿಯೋ ಮಾಡಿ ಹಾಕ್ತೇನೆ. ಈ ವಿಡಿಯೋ ಮಾಡಿಲ್ಲ ನಾನು, ಅಂದರೆ ಫಸ್ಟ್ ಟೈಮಲ್ಲ, ಇದು ಸೆಕೆಂಡ್ ಟೈಮ್ ಮಾಡಿರೋದು. ಒಂದು ಸಲ ಮಾಡಿದ್ದೆ 2 ಇಯರ್ಸ್ 3 ಇಯರ್ಸ್ ಬ್ಯಾಕ್, ಆವಾಗ ವಿಡಿಯೋ ಹಾಕಿದ್ದೆ ಅಂತ ಅನಿಸುತ್ತೆ ನನಗೆ. ಸೊ ಇವಾಗ ಬೇಕು ಅಂತಿದ್ರೆ ಹೇಳಿ. ಸೊ ತುಂಬಾ ಚೆನ್ನಾಗಿರುತ್ತೆ ನೋಡಿ, ಗಟ್ಟಿಯಾಗಿದೆ. ನೀವು ಅಂಗಡಿಯಲ್ಲಿ ಏನು ಪೇಡ ತಿಂತೀರಾ ಅದೇ ಥರ ಇರುತ್ತೆ, ಬಾಯಿಗೇನು ಅಂಟ್ಕೊಳ್ಳೋ ಥರ ಬರಲ್ಲ, ತುಂಬ ಚೆನ್ನಾಗಿರುತ್ತೆ. ಸೊ ಈ ರೆಸಿಪಿ ವಿಡಿಯೋ ಬೇಕು ಅಂತಿದ್ರೆ ಕಾಮೆಂಟ್ ಮಾಡಿ, ನಾನು ಈ ರೆಸಿಪಿ ವಿಡಿಯೋವನ್ನು ಹಾಕ್ತೇನೆ. ಈ ಸ್ವೀಟ್ ರೆಸಿಪಿಯನ್ನು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಫಸ್ಟ್ ಡೇ ಅಷ್ಟೊಂದು ಚೆನ್ನಾಗಿರಲ್ಲ, ನೆಕ್ಸ್ಟ್ ಡೇ ತುಂಬಾ ಸಖತ್ತಾಗಿರುತ್ತೆ ತಿನ್ನೋದಕ್ಕೆ. ಹಾಗೆಯೇ ಮಸಾಲ ವಡೆ ರೆಸಿಪಿ ಕೂಡ ಅಷ್ಟೇ, ನೀವೊಂದ್ಸಲ ಟ್ರೈ ಮಾಡಿ ಯಾವ ರೀತಿಯಾಗಿ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಈ ವಿಡಿಯೋವನ್ನು ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೇನೆ. ಯಾವುದಾದ್ರೂ ರೆಸಿಪಿ ವಿಡಿಯೋಗಳು ಅಥವಾ ಟೈಲರಿಂಗ್ ವೀಡಿಯೋಸ್ಗಳು ಯಾವುದು ಬೇಕು ನೀವು ಕಮೆಂಟ್ ಹಾಕಿ. ಹಾಗೆಯೇ ವಿಡಿಯೋಗೊಂದು ಲೈಕ್ ಕೊಡಿ. ನೀವು ವಿಡಿಯೋ ನೋಡ್ತೀರಾ ಬಟ್ ಲೈಕ್ ಕೊಡಲ್ಲ, ಪ್ಲೀಸ್ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.